ಬೇಡಿಕೆಗಳು ಈಡೇರದಿದ್ದರೆ ಹುಬ್ಬಳ್ಳಿಯ ರೈಲ್ವೆ ಜಿಎಂ ಕಚೇರಿ ಎದುರು ಧರಣಿ ಸತ್ಯಾಗ್ರಹ. ಕುತುಬುದ್ದೀನ್ ಖಾಜಿ ಎಚ್ಚರಿಕೆ. ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿಯನ್ನು ಕೂಡಲೇ ಕುಡಚಿಯಿಂದ ಪ್ರಾರಂಭಿಸಬೇಕು. ಈಗಾಗಲೇ ಬಾಗಲಕೋಟೆಯಿಂದ ಲೋಕಾಪುರದವರೆಗೆ ಕಾಮಗಾರಿ ಮುಗಿದ ಮಾರ್ಗದಲ್ಲಿ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕು ಎಂದು ಮಾನ್ಯ ನೈಋತ್ಯ ರೈಲ್ವೆ ಮಹಾ ಪ್ರಬಂಧಕರಾದ ಪಿ ಅನಂತ್ ಅವರನ್ನು ಭೇಟಿಯಾದ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಅವರ ನೇತೃತ್ವದ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮನವಿ ಸಲ್ಲಿಸಿ ಕಾಮಗಾರಿ ಪ್ರಾರಂಭಿಸದಿದ್ದಲ್ಲಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಕುಡಚಿ ಕಡೆಯಿಂದ ಕಾಮಗಾರಿ ಪ್ರಾರಂಭಕ್ಕೆ ಯಾವುದೇ ರೀತಿಯ ಅಡೆತಡೆ ಇದ್ದಲ್ಲಿ ರಾಜ್ಯ ಸರ್ಕಾರದಿಂದ ಪರಿಹರಿಸಲು ಜಿಲ್ಲೆಯ ಜನರ ಸಹಕಾರದೊಂದಿಗೆ ಪ್ರಯತ್ನಿಸಲಾಗುವುದು. ಇದಕ್ಕೆ ಅಲ್ಪ ಸ್ವಲ್ಪ ಸಮಸ್ಯೆಗಳಿದ್ದರೆ ರೈತರು ಅಡೆತಡೆ ಮಾಡದೆ ಸಹಕರಿಸಿ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿದರು. ನಾ ಕುತುಬುದ್ದೀನ್ ಖಾಜಿ ಇವತ್ತು ಕುಡಚಿ ನಗರಕ್ಕೆ ನಾನು ಬಂದಿದ್ದೇನೆ. ಕುಡಚಿ ಅಂದ್ರೆ ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಇದು ತಾಯಿ. ಕುಡಚಿ ತಾಯಿ, ಬಾಗಲಕೋಟೆ ತಂದೆ. ಈ ಮಧ್ಯದೊಳಗೆ ಇರುವಂಥ ಇವತ್ತು ಹಾರೋಗಿರಿ, ತೇರದಾಳ್, ರಬಕೈ, ಬನಹಟ್ಟಿ, ಜಮಖಂಡಿ, ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟೆ ಈ ಒಂದು ಮಾರ್ಗಕ್ಕೆ ಒಳಪಡುವ ಎಲ್ಲ ಈ ತಂದೆ ತಾಯಿ ನಾವು ಮಕ್ಕಳು. ಈ ಯೋಜನೆ 1911ರಾಗ ಜಮಖಂಡಿ ಮಹಾರಾಜರು ಪಟವರ್ಧನ್ ಅವರು ಬ್ರಿಟಿಷರಿಗೆ ಈ ಯೋಜನೆ ಆಗಬೇಕಂತೇಳಿ ಪ್ರಸ್ತಾವನೆ ಇಟ್ಟಿದ್ದರು. ಆಮೇಲೆ 94ರಾಗ ಸಿ.ಕೆ. ಜಾಫರ್ ಶರೀಫ್ ಅವರು ಇದ್ದಾಗ ಈ ಯೋಜನೆ ಇನ್ನೊಮ್ಮೆ ಸರ್ವೆ ಮಾಡಬೇಕು, ಅನುಷ್ಠಾನಗೊಳಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರೆ ಈ ಯೋಜನೆ ಕಾರ್ಯಗತವಲ್ಲ, ಅಂದರೆ ಲಾಭದಾಯಕವಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಕುಡಚಿಯಿಂದ ಬಾಗಲಕೋಟೆ ರೈಲ್ವೆ ಮಾರ್ಗ ಅಲ್ಲಿಗೆ ಸ್ಟಾಪ್ ಆಯಿತು. ಆದರೆ ಒಂದು ದಶಕದ ನಂತರ ಕುಡಚಿ ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗೆ ಬಂದ್ ಆಚರಣೆ ಮಾಡಿ ಹೋರಾಟ ಮಾಡಿದ ಪ್ರತಿಫಲವಾಗಿ 2010ರ ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ 2017ರಾಗ ಮುಗಿಯುವಂತೆ ಈ ಯೋಜನೆ ಕಾರ್ಯರೂಪಕ್ಕೆ ಬಂತು. ಆದರೆ ದುರ್ದೈವ 2027 ಅಂದರೆ 10 ವರ್ಷ ಹೆಚ್ಚಾದರೂ ಈವರೆಗೂ ನಮ್ಮ ಜನಪ್ರತಿನಿಧಿಗಳು, ನಮ್ಮ ರಾಜ್ಯ, ನಮ್ಮ ಕೇಂದ್ರದಲ್ಲಿ ಬಂದಂಥ ಸರ್ಕಾರಗಳು ಈ ಯೋಜನೆಗೆ ಪೂರ್ಣಗೊಳಿಸಬೇಕನ್ನುವಂಥ ಚಿಂತನೆ ಮಾಡಲಿಲ್ಲ. ಭಾಳ ದುರ್ದೈವ, ಭಾಳ ದುಃಖದ ಸಂಗತಿ. ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ. ಆ ನಿಟ್ಟೊಳಗೆ ಕಳೆದ ವರ್ಷ ನಾವು ಇದೇ ಕುಡಚಿ ರೈಲು ನಿಲ್ದಾಣದ ಎದುರುಗಡೆ ಒಂದು ದೊಡ್ಡ ಪ್ರಮಾಣದೊಳಗೆ ಸತ್ಯಾಗ್ರಹವನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈಲ್ವೆ ಇಲಾಖೆಗಳಿಗೆ ಎಚ್ಚರಗೊಳಿಸುವ ಪ್ರಯತ್ನ ಮಾಡಿದೆವು. ಆ ಸಮಯದೊಳಗೆ, ಆ ಸಂದರ್ಭದೊಳಗೆ ರೈಲ್ವೆ ಇಲಾಖೆ ನಾವು ಒಂದು 15 ದಿವಸನಾಗ ಕುಡಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಬಾಗಲಕೋಟೆ ಸಂಸದರು ಗದ್ದಿಗೌಡರು ಎಲ್ಲರೂ ಚಾಲೂ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ನಮ್ಗೆ ಎಬ್ಸಿದ್ರು. ಆದರೆ ಈವರೆಗೂ ಈ ಭಾಗದಿಂದ ಕಾಮಗಾರಿ ಪ್ರಾರಂಭ ಆಗಿಲ್ಲ. ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಮಂತ್ರಾಲಯ ಅತಿ ಶೀಘ್ರದಲ್ಲಿ ಕುಡಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡಬೇಕು ಮತ್ತು ಲೋಕಾಪುರವರೆಗೆ ಕಾಮಗಾರಿ ಪೂರ್ಣ ಆಗೈತಿ, ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು. ಇಲ್ಲಂದ್ರೆ ಉಗ್ರವಾದಂಥ ಹೋರಾಟ ಮಾನ್ಯ ಜನರಲ್ ಮ್ಯಾನೇಜರ್ ಕಚೇರಿ ಹುಬ್ಬಳ್ಳಿ ಎದುರಿಗೆ ಕುಡಚಿಯಿಂದ ಬಾಗಲಕೋಟೆಗೆ ಒಳಪಡುವ ಎಲ್ಲ ನಗರಗಳು, ತಾಲೂಕುಗಳ ಜನರ ಒಂದು ಸಹಯೋಗದೊಂದಿಗೆ ಎಲ್ಲರೂ ಸೇರಿ ಹುಬ್ಬಳ್ಳಿ ಜನರಲ್ ಮ್ಯಾನೇಜರ್ ಕಚೇರಿ ಎದುರಿಗೆ ಉಗ್ರ ಪರವಾದ ಹೋರಾಟ ಮಾಡಬೇಕಾಗಿತ್ತು. ಎಚ್ಚರ. ನಾನು ಕುತುಬುದ್ದೀನ್ ಖಾಜಿ, ನಮಸ್ಕಾರ. ಈ ಸಂದರ್ಭದಲ್ಲಿ ಸುಭಾಷ್ ಶಿರಬೂರು, ಗಣಪತ್ ರಾವ್ ಹಜಾರೆ, ಡಾಕ್ಟರ್ ರವಿ ಜಮಖಂಡಿ, ನೀಲಕಂಠ ನಾತ್ತೂರ್, ಬಸವರಾಜ್ ತೆಗ್ಗಿ, ಮೈನುದ್ದೀನ್ ಖಾಜಿ, ಅಮೀನ್ ವಾಟೆ, ಏಜಾಜ್ ಬಿಚ್ಚು, ಶಹೀದ್ ಅಹಮದ್ ದೇಸಾಯಿ, ಸಾಕಿಬ್ ಪಾಳೆಗಾರ್, ನಾಸೀರ್ ಲಷ್ಕರಿ, ಸಂಜೀವ್ ಬ್ಯಾಕುಡೆ, ಅನ್ವರ್ ಚಮನ್ ಶೇಖ್, ಹಬೀಬ್ ವಾಟೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕುಡೆ, KMM ನ್ಯೂಸ್, ರಾಯಬಾಗ.
जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम। मन भाए आराधना।